ಮಾವ, ನನ್ನ ನಾದ್ನಿಗೆ ಪಾಯಸ ಮಾಡಕ್ಕೆ ಹೇಳಿ ಬಂದೆ. ಸರಿ ಪಾರು. ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ ಮಾವ, ಯಾಕೆ ನಾನು ಮಾತಾಡಿದ್ರು ಮಾತಾಡ್ತಿಲ್ಲ? ನನ್ನಿಂದೇನಾದ್ರೂ ಬೇಜಾರಾಗಿದ್ಯಾ? ಇಲ್ಲ ಪಾರು. ಓ, ನಾನು ಮದುವೆ ಮನೇಲಿ ಅಷ್ಟೆಲ್ಲ ಮಾತಾಡಿದ್ನಲ್ಲ, ಅದಕ್ಕೆ ಬೇಜಾರಾಗಿದ್ಯಾ? ಹೋಗ್ಲಿ ಬಿಡು ಪಾರು, ಏನೆಲ್ಲ ಹೇಳಿದ್ನಲ್ಲ. ಮತ್ತೆ ನಾನು ಮಾತಾಡಿದ್ರು ಯಾಕೆ ಮಾವ ಅವಾಯ್ಡ್ ಮಾಡ್ತಿದ್ಯಾ ನನ್ನ? ಪಾರು, ಈಗ ತನಗೆ ಏನಿಲ್ಲ ಅಂತ ಹೇಳಿದ್ನಲ್ಲ ಪಾರು. ಏನಕ್ಕ ಇದು ಮದುವೆ ಮನೆ ತರ ಅನ್ಸ್ತಾ ಇದ್ಯಾ? ಯಾಕೆಲ್ರು ಈ ತರ ಕೂತಿದ್ದಾರೆ? ಇರು ಸುಶೀಲ, ನಾನು ಮಾತಾಡ್ತೀನಿ. ಶಿವು, ರತ್ನ, ರಾಣಿ, ಯಾಕೆಲ್ರು ಹೀಗೆ ಕೂತಿದ್ದೀರಾ? ಮದುವೆ ಮನೆ ಅಂದ್ರೆ ಗಲಗಲ ಅಂತಿರ್ಬೇಕು. ನೀವಿಷ್ಟು ಜನ ಇದ್ದೀರಿ, ಒಬ್ರು ಮುಕ್ತಲಾದ್ರೂ ನಗು ಇದೆಯಾ? ಅಕ್ಕ, ನನ್ನ ಮನಸ್ಸಲ್ಲಿದ್ದ ಮಾತನ್ನ ನೀವು ಬಾಯಿ ಬಿಟ್ಟು ಹೇಳಿದ್ರಿ. ಮಂಟಪದಿಂದ ಬಂದಾಯ್ತು, ಹೆಣ್ಣನ್ನ ಮನೆಗೆ ತುಂಬಿಸಿದ್ದಾಯ್ತು, ಹಾಲು ಉಗ್ಸಿದ್ದಾಯ್ತು. ಇಷ್ಟೆಲ್ಲ ಆದ್ರೂ ನೀವೆಲ್ಲರೂ ಯಾಕೆ ಹೀಗಿದ್ದೀರಾ? ಅಥವಾ ನನ್ನಿಂದ ಏನಾದ್ರೂ ತಪ್ಪಾಯ್ತಾ? ಅಯ್ಯೋ ಇಲ್ಲ ಕಣ. ಹಂಗಂತ ಹೇಳ್ತಾ ಇದೀಯಾ? ನಿನ್ನ ಮುಖದಲ್ಲಿ ನಗುನೇ ಕಾಣ್ತಾ ಇಲ್ಲ ಶಿವು. ನನ್ನ ಮನೆಗೆ ಯಾವಾಗ ಬಂದ್ರು ನಿನ್ನ ತಂಗಿರು ಪಟಪಟ ಅಂತ ಮಾತಾಡ್ತಾ ಇದ್ರು. ಈಗ ನೋಡು ಹೆಂಗ್ ನಿಂತ್ಕೊಂಡಿದ್ದಾರೆ. ಅದು ಹಾಗಲ್ಲ ಮಾದಪ್ಪಣ್ಣ. ಹಂಗಲ್ಲ ಅಂದ್ರೆ ಇನ್ನೆಂಗವ್ವ ತಾಯಿ? ನನಗೂ ಸಂಕಟ ಆಯ್ತದೆ. ಮದುವೆ ಮನೆ ಅಂದ್ರೆ ಅಕ್ಕವ್ರು ಹೇಳ್ದಂಗೆ ಹೆಂಗಿರ್ಬೇಕು? ನಾವು ಇಷ್ಟೆಲ್ಲ ಇದ್ದೀವಿ, ನಮ್ಮನೆ ನಗು ಊರ್ ಬಾಗಲ್ ತನಕ ಕೇಳಬೇಕು. ಯಾರ ಮನೆಯಲ್ಲಿ ಇಷ್ಟೆಲ್ಲ ನಗು ಅಂತ ಊರ್ ಜನ ಮಾತಾಡ್ಕೋಬೇಕು. ಆದ್ರೆ ಇಲ್ಲಿ ನೋಡಿದ್ರೆ ಏನೂ ಇಲ್ಲ, ಏನೂ ನಡೀತಾನೆ ಇಲ್ಲ. ಶಿವು, ನಿಜ ಹೇಳು, ನೀನು ನಂಬಿರೋ ಮಾಕಾಳವನ ಮೇಲೆ ಆಣೆ ಇಟ್ಟು ಹೇಳು. ನನ್ನ ಒತ್ತಾಯಕ್ಕೇನಾದರೂ ಸೀನಂಗೆ ಕೊಟ್ಟು ಮದುವೆ ಮಾಡಿದ್ಯೇನಪ್ಪ?